ವೀಕ್ಷಕರೇ, ನಿಮಗೆ ಶತ್ರುಗಳ ಕಾಟಾಟ ಬಹಳ ಆಗಿದೆಯಾ? ನೀವು ಜೀವನದಲ್ಲಿ ಏನೇ ಒಂದು ಹೊಸದಾಗಿ ಪ್ರಯತ್ನ ಮಾಡೋಕ್ಕೆ ಹೋದರೂ ಆ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಮನೆ ಕಟ್ಟಬೇಕಂತಿರ್ತೀರಿ, ಮನೆ ಕಟ್ಟಲಿಕ್ಕಾಗಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಮನೆಯನ್ನು ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿ ಆ ಮನೆಯಲ್ಲಿ ನೆಮ್ಮದಿಗೆ ಜೀವನವನ್ನು ಮಾಡಲಿಕ್ಕೆ ಆಗ್ತಿರಲ್ಲ. ವಾಹನ ಖರೀದಿ ಮಾಡ್ತೀರಿ, ಆ ವಾಹನದಲ್ಲಿ ಏನಾದ್ರು ಆಕ್ಸಿಡೆಂಟ್ಗಳಾಗುವಂಥದ್ದಾಗಿರ್ಬೋದು, ಅಪಘಾತಗಳಾಗ್ತಕ್ಕಂಥದ್ದಾಗಿರ್ಬೋದು. ನಿಮ್ಮ ಅಭಿವೃದ್ಧಿಯನ್ನು ಸಹಿಸಲಾರದಂತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ತಡಿಬೇಕು ಅನ್ನುವಂತಕ್ಕಂಥವ್ರು, ಇಂಥ ದಾರಿದ್ರ್ಯಗಳನ್ನು ನಿಮಗೆ ಕೊಡುವಂತಕ್ಕಂಥ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮನ್ನು ಮಾಡುವಂತಕ್ಕಂಥವ್ರು ಯಾರು? ನಿಮ್ಮ ಶತ್ರುಗಳು ಮತ್ತು ನಿಮ್ಮ ವೈರಿಗಳು. ನಿಮ್ಮ ಕಣ್ಣು ಮುಂದೆನೇ ಇರ್ತಾರೆ, ಬಟ್ ನಿಮಗೆ ಅವರನ್ನು ಫೇಸ್ ಮಾಡೋಕ್ಕೆ ನಿಮಗೆ ಶಕ್ತಿ ಇರಲ್ಲ. ಒಂದು ವೇಳೆ ಅವರೇನಾದ್ರು ನಿಮಗೆ ಯಾವುದಾದ್ರೂ ಪ್ರಯೋಗಗಳ ಮುಖಾಂತರ ನಿಮ್ಮನ್ನು ಕಟ್ಟಾಕುವಂಥ ಪ್ರಯತ್ನ ಮಾಡಿದಾಗ ಅದರ ಪರಿಣಾಮಗಳನ್ನು ನೀವು ಎದುರಿಸಬಾರ್ದು, ಅದರಿಂದ ಬಚಾವಾಗಬೇಕು ಅನ್ನೋದಕ್ಕೆ ಒಂದು ಸರಳ ಪರಿಹಾರ ನನ್ನ ಹತ್ರ ಇದೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಈ ಕರ್ಮಗಳಿಂದ ನೀವು ಬಚಾವಾಗಬೇಕು, ಮುಕ್ತರಾಗಬೇಕು ಅಂತಂದರೆ ಮನೆಯಲ್ಲೇ ಮಾಡಬೇಕಾಗಿರೋ ಸರಳ ಪರಿಹಾರ ಏನಂತ ಹೇಳಿದ್ರೆ ಈ ಒಂದು ಮಂತ್ರ ಉಚ್ಚಾರಣೆ. ಏನಪ್ಪ ಮಂತ್ರ ಅಂತಂದರೆ, ಮಾ ಭಯತ್ ಸರ್ವತೋ ರಕ್ಷಶ್ರಿಯಂ ವರ್ಧವ ಸರ್ವದ ಶರೀರಾರೋಗ್ಯಂ ಮೇ ದೇಹಿ ದೇವದೇವ ನಮೋಸ್ತುತೆ. ಈ ಮಂತ್ರವನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ತಾಮ್ರದ ತಟ್ಟೆಯಲ್ಲಿ ನೀರನ್ನು ತುಂಬಿಸಿ ಅದನ್ನು ಎರಡು ಕೈಯಿಂದ ಹಿಡಿದಿಟ್ಟುಕೊಂಡು ನಂತರವಾಗಿ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಮಂತ್ರವನ್ನು 7 ಬಾರಿ ಜಪ ಮಾಡಿ ಅದನ್ನು ನೀವು ನೀರನ್ನು ಸೇವನೆ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಶತ್ರುವಿಂದ ಬರ್ತಕ್ಕಂಥ ಕಾಟಾಟಗಳು ಅಲ್ಪ ಪ್ರಮಾಣವಾಗಿ ಅಥವಾ ಸುದೀರ್ಘವಾದಂಥ ಪರಿಹಾರಗಳನ್ನು ಕೊಡಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.